ಓಂ ಅಂಜನೇಯಾಯ ವಿದ್ಯಾ ವರದಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನನ್ನ ಸಮಸ್ತ ವೀಕ್ಷಕರಿಗೆ ಶ್ರೀ ವೀರಾಂಜನೇಯ ಸ್ವಾಮಿಯವರ ಕೃಪಾಕಟಾಕ್ಷ ಸಿದ್ಧಿರಸ್ತು ಎಂದು ಹಾರೈಸುತ್ತಾ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ 2026 ಯುಗಾದಿಯ ಪರಾಭವನಾಮ ಸಂವತ್ಸರದಂದು ವೃಷಭ ರಾಶಿಯವರ ಈ ವರ್ಷ ಹೇಗಿದೆ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರು ಮೂಲತಃ ಕೃತಿಕಾ ನಕ್ಷತ್ರ 2, 3, 4ನೇಯ ಪಾದ, ರೋಹಿಣಿ ನಕ್ಷತ್ರ 1, 2, 3, 4ನೇಯ ಪಾದ ಅಥವಾ ಮೃಗಶಿರ ನಕ್ಷತ್ರ 1, 2ನೇಯ ಪದದವರಾಗಿರುತ್ತಾರೆ. ಮೊದಲಿಗೆ ವೃಷಭ ರಾಶಿಯವರಿಗೆ ಈ ವರ್ಷ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯದು ನಡೆಯಬಹುದು ಎಂದು ನೋಡೋಣ ಬನ್ನಿ. ಜೂನ್ 10ರವರೆಗೆ ಗುರು ನಿಮಗೆ ಬಲವನ್ನು ಒದಗಿಸುತ್ತಾರೆ. ವೃತ್ತಿ, ಶಿಕ್ಷಣ ಮತ್ತು ವಿಶೇಷ ಕಾರ್ಯಕ್ರಮಗಳಲ್ಲಿ ಯಶಸ್ಸು ಸಿಗುತ್ತದೆ. ಶನಿ ಮಹಾತ್ಮರು 11ನೇ ಸ್ಥಾನದಲ್ಲಿ ಕೂತಿರುವುದರಿಂದ ನಿಮ್ಮ ಲಾಭ ಮತ್ತು ಸಾಧನೆಗಳು ಹೆಚ್ಚಾಗುತ್ತವೆ. ದಶಮ ಸ್ಥಾನದಲ್ಲಿ ರಾಹು ಹೊಸ ಆಸ್ತಿ, ಬಂಗಲೆ ಖರೀದಿಯ ಕನಸುಗಳನ್ನು ನನಸು ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಸಂತಾನ ಅಪೇಕ್ಷಿತರಿಗೆ ಹಾಗೂ ಸಂತಾನದ ಅಂಚಿನಲ್ಲಿರುವವರಿಗೂ ಇದೊಂದು ಉತ್ತಮ ಕಾಲವಾಗಿದೆ. ಹೊಸ ಕುಟುಂಬ, ಹೊಸ ಅತಿಥಿಗಳ ಆಗಮನವು ಸಂತೋಷವನ್ನು ತರುತ್ತದೆ. ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು, ಹೆಚ್ಚಿನ ಸಂಬಳ ಮತ್ತು ಹೊಸ ಕೆಲಸದಿಂದ ಉನ್ನತ ಮಟ್ಟಕ್ಕೆ ಏರಿಕೆ. ಮೀಡಿಯಾ, ಸಿನಿಮಾ ಅಥವಾ ಕ್ರಿಯೇಟಿವ್ ಕೆಲಸಗಳಲ್ಲಿ ವಿಶೇಷ ಯಶಸ್ಸು. ಹಾಗಾದರೆ ಈಗ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಯಾವೆಲ್ಲ ಸವಾಲುಗಳು ಮತ್ತು ಯಾವೆಲ್ಲ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಎಂಬುದನ್ನು ನೋಡೋಣ. ಶನಿ ಮಹಾತ್ಮರಿಂದ ಒಳಿತಾಗಬೇಕಾದ್ರೆ ನೀವು ಧರ್ಮ ಮತ್ತು ನೈತಿಕತೆಯ ದಾರಿಯಲ್ಲಿ ಸಾಗಬೇಕಾಗ್ತದೆ. ತಿಳಿದಿಯೋ ಧರ್ಮಕ್ಕೆ ದೂರವಾದರೆ ಸಮಸ್ಯೆ ಎದುರಾಗಬಹುದು. ಸಂಗಾತಿ ಅಥವಾ ಕುಟುಂಬದವರೊಂದಿಗೆ ಚಿಕ್ಕ ಕಲಹಗಳು ಸಂಭವಿಸಬಹುದು. ಅನಗತ್ಯ ಘರ್ಷಣೆಯಿಂದ ದೂರ ಇರತಕ್ಕದ್ದು. ಅನಿರೀಕ್ಷಿತ ಖರ್ಚುಗಳು ಬರುವ ಸಾಧ್ಯತೆ. ದಿಢೀರ್ ನಿರ್ಧಾರಗಳಿಂದ ನಷ್ಟ ಆಗಬಹುದು. ದೇಹದ ತೂಕ ಹೆಚ್ಚುವ ಸಾಧ್ಯತೆ. ಬಿಪಿ, ದೇಹಾಯಾಸ, ಶುಗರ್ ಬಗ್ಗೆ ಕಾಳಜಿ ಅಗತ್ಯ. ಈಗ ವೃಷಭ ರಾಶಿಯವರು ಪಾಲಿಸಬೇಕಾದ ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ನೋಡೋಣ ಬನ್ನಿ. ಗುರು ಪ್ರಾರ್ಥನೆ, ಹನುಮಾನ್ ಚಾಲಿಸಾ ಪಠಣೆಯಿಂದ ದೈವಿಕ ಶಕ್ತಿ ಪ್ರಾಪ್ತಿಯಾಗಿ ಸಮಸ್ಯೆ ನಿವಾರಣೆಯಾಗುವ ಸಾಧ್ಯತೆ ಹೆಚ್ಚು. ಪ್ರತಿ ಗುರುವಾರ ದೇವಾಲಯ ಭೇಟಿ ಮಾಡುವುದು, ವೃದ್ಧರಿಗೆ ಸಹಾಯ ಮಾಡುವುದು ಧಾರ್ಮಿಕ ಶಕ್ತಿ ಹೆಚ್ಚಿಸುತ್ತದೆ. ಸಂಗಾತಿಯೊಂದಿಗೆ ಮತ್ತು ಕುಟುಂಬದವರೊಂದಿಗೆ ತಮ್ಮ ಮನೆಯ ದೇವರನ್ನ ಕಾಣುವುದರಿಂದ ಹೊಂದಾಣಿಕೆಯ ಸಮಸ್ಯೆ ದೂರವಾಗುವ ಸಾಧ್ಯತೆ. ಪ್ರತಿದಿನವೂ 5 ನಿಮಿಷವಾದರೂ ಧ್ಯಾನ ಹಾಗೂ 1 ಗಂಟೆಗಳ ಕಾಲ ವ್ಯಾಯಾಮ ಆರೋಗ್ಯದ ತೊಂದರೆಯನ್ನು ನಿಯಂತ್ರಿಸುತ್ತದೆ. ಮನಸ್ಸಿಗೆ ನೆಮ್ಮದಿ ಉಂಟು ಮಾಡುವ ಸಾಧ್ಯತೆ. ಹಸುವಿಗೆ ಆಹಾರ ಅಥವಾ ಯಾವುದಾದರೂ ಗೋಶಾಲೆಗೆ ಸಹಾಯ ಮಾಡುವುದರಿಂದ ನಿಮ್ಮ ಹಳೆ ಸಾಲ ಮರುಪಾವತಿಯಾಗುವ ಸಾಧ್ಯತೆ. ಹೀಗೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಉದ್ಯೋಗ ಸಮಸ್ಯೆ, ವಿದ್ಯೆಯಲ್ಲಿ ಆಲಸ್ಯ, ಮದುವೆ ವಿಳಂಬ, ಮಾನಸಿಕ ಶಾಂತಿ, ಸತಿಪತಿ ಕಲಹ, ಸಂತಾನ ಸಮಸ್ಯೆ, ಕೋರ್ಟ್ ಕಲಹಗಳು, ಸಾಲಬಾಧೆಗಳಂತಹ ಸಮಸ್ಯೆಗಳನ್ನು ದೂರ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. ಈ ಭವಿಷ್ಯ ವಿಶ್ಲೇಷಣೆಯು ರಾಶಿ ಫಲಧಾರಿತವಾಗಿದ್ದು, ಇದರಲ್ಲಿ ಹೇಳಿದ ವಿಷಯಗಳು ನಿಮಗೆ ಅನುಭವಕ್ಕೆ ಬರದಿದ್ದರೆ ಅಥವಾ ನೀವು ಯಾವುದೇ ಗಂಭೀರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಹತ್ತಿರವಿರುವ ನುರಿತ ಜ್ಯೋತಿಷ್ಯರ ಬಳಿ ಪರಿಶೀಲನೆ ಮಾಡಿಸುವುದು ಅಗತ್ಯ. ವೃಷಭ ರಾಶಿಯವರೇ, ಇದು ನಿಮ್ಮ ಗೋಲ್ಡನ್ ಪೀರಿಯಡ್. ಯಾವುದೇ ಪ್ರಮುಖವಾದ ಚಿಂತೆ ಕಂಡುಬರುತ್ತಿಲ್ಲ. ಆದರೆ ಧಾರ್ಮಿಕ ಮನೋಬಲ ಮತ್ತು ಜ್ಞಾನವನ್ನು ಪಾಲಿಸಿ. ಸರಿಯಾದ ಮಾರ್ಗದರ್ಶನದೊಂದಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಮರೆಯದಿರಿ. ಇದು ನಿಮ್ಮ ಯುಗಾದಿ ಭವಿಷ್ಯ. ವೃಷಭ ರಾಶಿಯವರು ಶ್ರದ್ಧೆಯಿಂದ ನಡೆದುಕೊಂಡರೆ ಹೆಸರು, ಕೀರ್ತಿ, ಸಂಪತ್ತು ನಿಶ್ಚಿತವಾಗಿ ನಿಮ್ಮದು. ಪ್ರಿಯ ವೀಕ್ಷಕರೇ, ನಿಮಗೆ ಪರಿಚಯ ಇರುವ ವೃಷಭ ರಾಶಿಯವರು ಇದ್ದರೆ ದಯವಿಟ್ಟು ಈ ವಿಡಿಯೋ ಅವರಿಗೆ ತಲುಪಿಸುವ ಜವಾಬ್ದಾರಿ ನಿಮ್ಮದು. ಹಾಗೆ ಇನ್ನಷ್ಟು ಜ್ಯೋತಿಷ್ಯ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಜ್ಯೋತಿಷ್ಯ ನಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.